ಸಂಸದ ಪ್ರತಾಪ್ ಸಿಂಹ ಅವರ ಸಹೋದರ ಏನು ಕೇಸ್ ಇದೆ, ಪ್ರಕರಣ ಇದೆ ಗೊತ್ತು. ರಾಜಕೀಯ ವಲಯದಲ್ಲಿ ಸಾಕಷ್ಟೊಂದು ಚರ್ಚೆಗೆ ಗ್ರಾಸ್ ಆಗಿದೆ ಅಂತ ಹೇಳ್ಬೋದು. ಖುದ್ದು ಸಂಸದ ಪ್ರತಾಪ್ ಸಿಂಹ ಅವರು ಮುಖ್ಯಮಂತ್ರಿ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ನಮ್ಮ ಜೊತೆ ಮಾತನಾಡಲು ಅರಣ್ಯ ಸಚಿವರಿದ್ದಾರೆ. ಸರ್, ಈಗಾಗಲೇ ಇಲಾಖೆ ಕಾಯ್ದೆ ಪ್ರಕಾರ ಅವ್ರ ಸಹೋದರನ ಅರೆಸ್ಟ್ ಮಾಡಿದ್ದೀವಿ ಅಂತ ತಾವು ಹೇಳ್ತಾ ಇದ್ರಿ. ಆದರೆ ಎಲ್ಲೋ ಒಂದು ಕಡೆ ಇವತ್ತು ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಸರ್. ಇದರಲ್ಲಿ ಯಾವುದೇ ರಾಜಕೀಯ ಪ್ರಶ್ನೆ ಇಲ್ಲ. ನಿಷ್ಪಕ್ಷಪಾತವಾದಂಥ ಒಂದು ತನಿಖೆ ನಡೀತಾ ಇದೆ. ತನಿಖೆಯಲ್ಲಿ ಏನು ಸಾಕ್ಷಿಗಳು ಸಿಕ್ಕಿದ್ದಾವೆ, ಏನು ದಾಖಲೆಗಳಿದೆ. ಇವತ್ತು ವಿಕ್ರಮ್ ಸಿಂಹ ಅನ್ನುವರು ಏನು ಒಬ್ಬ ಮಹಿಳೆಯರ ಒಂದು ಕರಾರನ್ನು ಮಾಡಿಕೊಂಡು ಶುಂಠಿ ಬೆಳಿತೀನಿ ಅಂತೇಳಿ ಹೇಳಿ ಅಲ್ಲಿ ಇದ್ದಂಥ ಸುಮಾರು 126 ಅತ್ಯಂತ ಬೆಲೆ ಬಾಳುವಂಥ ಮರಗಳ ಮಾರಣ ಹೋಮ ಆಗಿದೆ. ಇಡೀ ರಾಜ್ಯ ನೋಡ್ತಾ ಇದೆ. ಇಷ್ಟೆಲ್ಲ ಹಾಡಾಗಲೇ ಮಾಡಿನೂ ಒಬ್ಬ ಸಂಸದರಾಗಿ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದುಕೊಂಡು ನಿಷ್ಪಕ್ಷಪಾತವಾದಂಥ ತನಿಖೆ ಆಗಲಿ, ಯಾರೇ ತಪ್ಪಿತಸ್ಥರಿದ್ದರೂ ಶಿಕ್ಷೆ ಆಗಲಿ ಅಂತ ಹೇಳಬೇಕಾಗಿತ್ತು. ಆದರೆ ಕಾನೂನು ಬಿಟ್ಟು ಎಲ್ಲ ಉಲ್ಲಂಘನೆ ಮಾಡಿಬಿಟ್ಟು ಇವತ್ತು ತನಿಖೆಯ ದಾರಿ ತಪ್ಪಿಸಲಿಕ್ಕೆ, ತನಿಖಾ ಅಧಿಕಾರಿಗಳ ಮೇಲೆ ಒತ್ತಡ ಹೇರಲಿಕ್ಕೆ ತನ್ನ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಇವತ್ತು ಸುಮ್ಮನೆ ಮಾನ್ಯ ಮುಖ್ಯಮಂತ್ರಿಯವರಾಗಲಿ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂಥದ್ದು ಇದು ಅಕ್ಷಮ್ಯ. ಇದೊಂದು ಅಪರಾಧ. ಇದು ನೋಡಿದರೆ ಇದು ಏನು ತೋರಿಸ್ಕೊಡ್ತದೆ ಅಂತ ಹೇಳಿದರೆ, ಈ ಒಂದು ಅಕ್ರಮದಲ್ಲಿ, ಈ ಒಂದು ಅಪರಾಧದಲ್ಲಿ ಇವತ್ತು ಪರೋಕ್ಷವಾಗಿ ನೀವು ಭಾಗಿಯಾಗಿದ್ದೀರಿ ಅಂತೇಳಿ ಇವತ್ತು ತಿಳ್ಕೊಳ್ಬೇಕಾಗ್ತದೆ. ಸರಿ, FIR ಅಲ್ಲಿ ವಿಕ್ರಮ್ ಸಿಂಹ ಅವ್ರ ಹೆಸರೇ ಇದ್ದಿಲ್ಲ, ಹೀಗಾಗಿ ಅರೆಸ್ಟ್ ಮಾಡಿದ್ದಾರೆ. FIR ಅಲ್ಲಿ ಹೆಸರಿಲ್ಲದೆ ಹೇಗೆ ನೋಡಿ, ಒಂದು ಪ್ರಕರಣ ಆಗ್ತದೆ. ಪ್ರಕರಣ ಆದ ತಕ್ಷಣ ಪ್ರಥಮ ವರದಿ ದಾಖಲೆ ಮಾಡ್ತಾರೆ. ದಾಖಲೆ ಮಾಡಿದಂಥ ಸಂದರ್ಭದಲ್ಲಿ ಜಮೀನು ಯಾರ ಹೆಸರಲ್ಲಿತ್ತು ಅದೆಲ್ಲವನ್ನು ನೋಡ್ತಾರೆ. ಸರ್ಕಾರಿ ಜಮೀನಲ್ಲಿ ಸುಮಾರು 9 ಎಕರೆಯಲ್ಲಿ ಮರಗಳು ಕಡಿದಿದ್ದಾರೆ. ಎಲ್ಲ ಕೂಡಿ 12 ಎಕರೆಯಲ್ಲಿ 100 ಮರಗಳು ಕಡಿದು ಬಿಟ್ಟಿದ್ದಾರೆ ಅಕ್ರಮವಾಗಿ. ಇವತ್ತಿದು ಒಂದು ಅಪರಾಧ. ಇವತ್ತು ಇಂಥ ಸಂದರ್ಭದಲ್ಲಿ ಇವತ್ತು ಏನು ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಏನು ಹೊಸ ಆಯಾಮಗಳು, ಹೊಸ ಸಾಕ್ಷಿಗಳು ಸಿಗ್ತವೆ. ಅದರ ಆಧಾರ ಮೇಲೆ ಯಾರಿದ್ದಾರೆ ಅವ್ರ ಹೆಸರು ಬರುತ್ತೆ. ಯಾಕೆ ಇವರು ಇನ್ನೂ ತನಿಖಾ ವರದಿನೇ ಬಂದಿಲ್ಲ, ಅದಕ್ಕಿಂತ ಪೂರ್ವದಲ್ಲಿನೇ ಇವತ್ತು ಆರೋಪ ಮಾಡುವಂಥದ್ದು, ತಮ್ಮನ್ನು ತಾವು ಬಚಾವ್ ಮಾಡಿಕೊಳ್ಳುವಂಥದ್ದು, ತಮ್ಮ ಸಹೋದರನಿಗೆ ಇವತ್ತು ಆಶ್ರಯ ಕೊಡುವಂಥ ಕೆಲಸ ಏನು ಮಾಡ್ತಾ ಇದ್ದಾರೆ. ಇದು ಇವತ್ತು ಕಾನೂನು ವಿರೋಧಿಯಾದಂಥ ಕೆಲಸ. ಜನ ಏನು ವಿಶ್ವಾಸಕ್ಕೆ ಸಂಸದರಾಗಿ ಅವರಿಗೆ ಆಯ್ಕೆ ಮಾಡಿದ್ದಾರೆ. ಇವತ್ತು ಅವ್ರು ನೋಡ್ತಾ ಇದ್ದಾರೆ, ಇಡೀ ರಾಜ್ಯದ ಜನತೆ ನೋಡ್ತಾ ಇದೆ. ಅಮಾನತಾದ ಅಧಿಕಾರಿನೇ ಹೋಗಿ ಅರೆಸ್ಟ್ ಮಾಡಿದ್ದಾರೆ. ಈಗ ಅಮಾನತಾದವ್ರು ಯಾಕೆ ಅರೆಸ್ಟ್ ಮಾಡೋದು? ನೋಡಿ, ಅಮಾನತು ನಿರ್ಲಕ್ಷ್ಯ ಮಾಡಿದ್ದಕ್ಕಾಗಿ ಅಮಾನತುಗೊಳಿಸಲಾಗಿದೆ ಸರ್ಕಾರದ ಹಂತದಲ್ಲಿ. ಅಮಾನತಿನ ಆದೇಶ ಅವರಿಗೆ ತಲುಪಿದ ಮೇಲೆ ಅವರು ಇವತ್ತು ಸಾಕ್ಷಿಯಾಗಿ ಅಥವಾ ಅವರು ತನಿಖೆಗೆ ಸಹಕಾರ ಮಾಡುವಂಥ ಕಾನೂನಿದೆ. ಅರ್ಥ ಆಯ್ತಾ? ಅಮಾನತು ತಲುಪಿದ ಮೇಲೆ ಇವತ್ತು ಬೇರೆ ಅಧಿಕಾರಿ ಅದರ ತನಿಖಾ ಒಂದು ಜವಾಬ್ದಾರಿಯನ್ನು ವಹಿಸಿ ನಿಷ್ಪಕ್ಷಪಾತವಾದಂಥ ಒಂದು ತನಿಖೆ ಮಾಡ್ತಾರೆ. ಮುಖ್ಯಮಂತ್ರಿಯವರು ಅವ್ರ ಮಗ ಯತೀಂದ್ರ ಅವರಿಗೆ MP ಮಾಡೋ ಕಡೆಯಿಂದ ಈ ರೀತಿ ಮುಖ್ಯಮಂತ್ರಿಯವರಿಗೆ, ಮಾನ್ಯರಿಗೆ ಇಂಥ ಸಣ್ಣ ಪುಟ್ಟ ವಿಷಯಗಳಲ್ಲಿ ಯಾವತ್ತಿಗೂ ನಮ್ಮ ಮುಖ್ಯಮಂತ್ರಿಗಳು ಹಸ್ತಕ್ಷೇಪ ಮಾಡಿಲ್ಲ, ಮಾಡುವಂಥ ಪ್ರಶ್ನೆ ಇಲ್ಲ. ಬರೀ ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ. ಹತಾಶರಾಗಿ ಈ ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ. ಅಧಿಕಾರಿಗಳು ಅವ್ರ ಜವಾಬ್ದಾರಿ ಅವ್ರು ನಿಭಾಯಿಸ್ತಾ ಇದ್ದಾರೆ. ಅವರಿಗೆ ಶಾಬಾಸ್ಗಿರಿ ಕೊಡಬೇಕು. ಸಂಸದ್ ಪ್ರತಾಪ್ ಸಿಂಹ ಹೇಳ್ತಿದ್ದಾರೆ, ನಮ್ಮ ಫ್ಯಾಮಿಲಿಯನ್ನು ಕೊಲೆಪ್ಸ್ ಮಾಡೋಕ್ಕೋಸ್ಕರ ಕಾಂಗ್ರೆಸ್ ಸರ್ಕಾರ ಈ ರೀತಿ ಮಾಡ್ತಾ ಇದೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ನೋಡಿ, ಇವತ್ತು ಲೋಕಸಭೆಯಲ್ಲಿ ಏನು ನಡೀತು, ಇವತ್ತು ಏನು 126 ಮರಗಳು ಅಷ್ಟೇ ಅಲ್ಲ, ಹಿಂದೆನೂ ಅನೇಕ ರೀತಿಯಲ್ಲಿ ಬರೀ ಇವತ್ತು ಅರಣ್ಯ ಕೊಳ್ಳೆ ಹೊಡೆಯುವಂಥ ಕೆಲಸ ನಡೀತಾ ಇದೆ. ಅನೇಕ ರೀತಿಯಲ್ಲಿ ಅಕ್ರಮಗಳು ನಡೀತಾ ಇದೆ. ಇದು ತಡಿಬೇಕಲ್ಲ, ಪ್ರತಿಯೊಬ್ಬರ ಜವಾಬ್ದಾರಿ ಇದೆ ಅಲ್ಲ. ಇವತ್ತು ಇದೇ ರೀತಿ ಎಲ್ರಿಗೂ ಅವಕಾಶ ಕೊಡಬೇಕಾ? ಏನು ಮಾತಾಡ್ಬೇಕಂತಾರೆ ಅವರು? ಬಹಿರಂಗವಾಗಿ ಹೇಳಿ. ಅವರು ಬೇಕಾದ್ರೆ ಕಾಯ್ದೆನೇ ತಿದ್ದುಪಡಿ ತರಬೇಕಂತಾರ? ಸಂಸದರಿಗೆ ಯಾರು ಸಂಸದರಿದ್ದಾರೆ, ಯಾರು BJPಯ ಕಾರ್ಯಕರ್ತರಿದ್ದಾರೆ, ಯಾರು ಇವತ್ತು ಅವ್ರ ಪರಿವಾರದವರಿದ್ದಾರೆ, ಅವ್ರು ಏನು ಅಕ್ರಮ ಮಾಡಿದ್ರು ಅದ್ರ ಮೇಲೆ ಯಾವುದೇ ಕ್ರಮ ಆಗಬಾರ್ದು. ಕಾಯ್ದೆ ಮಾಡ್ಕೊಂಡು ಬರಲಿ, ಹೋಗಿ ಅವರು ಲೋಕಸಭೆಯಲ್ಲಿ ಹೋಗಿ ನೋಡಿ. ಮಾಧ್ಯಮದವ್ರು ಆಲೋಚನೆ ಮಾಡಬೇಕು, ಯಾವ ವಿಚಾರದ ಬಗ್ಗೆ ಚರ್ಚೆ ಆಗಬೇಕು. ಇವತ್ತು ಹಾಡು ಹಗಲೇ ರಸ್ತೆ ಮೇಲೆ ನಿಂತು ಇವತ್ತು ಅಕ್ರಮ ಮಾಡಿ ಸಿಕ್ಕಾಕ್ಕೊಂಡು ಇವತ್ತೇನೋ ಮುಖ್ಯಮಂತ್ರಿ ಮಾಡಿದ್ದಾರೆ, ಅವ್ರು ಮಾಡಿದ್ದಾರೆ, ಇವ್ರು ಮಾಡಿದ್ದಾರೆ ಅಂತ ಹೇಳಿದ್ರೆ ಹಾಸ್ಯಾಸ್ಪದ ಅಲ್ವಾ? ಇದು ಜನ ಏನು ಅರ್ಥ ಮಾಡ್ಕೊಳ್ಳೋದಿಲ್ವಾ?
ಉತ್ತರ ಕೊಡಲಿ ಜನರಿಗೆ. ಸೊ ಇದು ರಾಜ್ಯದ ಅರಣ್ಯ ಸಚಿವರ ಆಕ್ರೋಶದ ನುಡಿ ಅಂತ ಹೇಳಬಹುದು. ಯಾರು ತಪ್ಪು ಮಾಡಿದಾರ ಅವ್ರ ವಿರುದ್ಧ ಸರ್ಕಾರ ಕ್ರಮ ಕೈಗೊಳ್ಳುತ್ತದೆ. ಅದನ್ನು ಬಿಟ್ಟು ರಾಜಕೀಯ ಮಾಡೋದು ಸರಿಯಲ್ಲ. ಇದರಲ್ಲಿ ಮುಖ್ಯಮಂತ್ರಿ ಹೆಸರು ಎಳೆದರ ಸರಿಯಲ್ಲ. ಹೀಗಾಗಿ ಈಗಾಗಲೇ ಅರಣ್ಯ ಇಲಾಖೆ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಅರಣ್ಯ ಇಲಾಖೆ ಸಂಪತ್ತನ್ನು ಯಾರು ಲೂಟಿ ಮಾಡಿದಾರ ಅವ್ರ ವಿರುದ್ಧ ಸರ್ಕಾರ ಕ್ರಮ ಕೈಗೊಳ್ತಾ ಇದೆ ಎಂಬುದು ಮಾತು ಅರಣ್ಯ ಸಚಿವರದಾಗಿದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.